ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿ ಎಫ್ಎಸ್ಎಲ್ ವರದಿ ಪೊಲೀಸರ ಕೈ ಸೇರಿದ ಹೊತ್ತಲೇ ನಟ ದರ್ಶನ್ ಮತ್ತು ಅವರ ಸಹಚರರ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ. ಅದು ವಿಸ್ತರಣೆ ಆಗಲೇಬೇಕ್ರಿ. ಅವತ್ತು ಹೇಳಿದ್ರು ಮತ್ತೆ ಇದು 15 ಆಗ್ತಾರೆ ನಮ್ಮವ್ರುವೆ. ಅವ್ರು ಜಾಮೀನಿಗೆ ಅರ್ಜಿ ಹಾಕದಿದ್ದ ಮೇಲೆ ಇನ್ನೇನು ಮಾಡುತ್ತೆ ನ್ಯಾಯಾಲಯ? ಆ ಡೇಟ್ ಬಂದಾಗ ನೆಕ್ಸ್ಟ್ ಡೇಟ್ಗೆ ಹಾಕತ್ತೆ. ಹೌದು, ಈಗಲೂ ಹಾಗೆ 14 ದಿನ ಮುಂದೆ ಜಾಮೀನಿಗೆ ಬರಬೇಕಲ್ಲ ಅವರು. ಅದಾಗೇ ಇಲ್ಲ. ಮತ್ತೆ ಸರಿ, ಜಾಮೀನಿಗೆ ಹಾಕಿಲ್ಲ, ಹಂಗಾಗಿ ರಿಮೈಂಡ್ ಅರ್ಜಿ 24ನೇ ಕೋರ್ಟ್ ಮಾನ್ಯ ಮಾಡಿ ಅದು ಎಷ್ಟನೇ ತಾರೀಕು, ಯಾವತ್ತಿಗೋ 28ಕ್ಕೋ ಏನು ಆಗಸ್ಟ್ ಇಲ್ಲ, ಹಾಂ ಸರ್, 14 ದಿನ ಆ ಥರ ಎಷ್ಟಕ್ಕೋ ಹಾಕಿದ್ದಾರೆ ತಗೊಂಡೋಗಿ. ಇವತ್ತು ಅವ್ರು ನೋಡೋಕ್ಕೆ ಅಭಿಷೇಕ್ ಅಂಬರೀಷ್ ಚಿಕ್ಕಣ್ಣ, ಈ ಚಿಕ್ಕಣ್ಣ ಅಂದರೆ ಮೊನ್ನೆ ಹೇಳಿಕೆ ಕೊಟ್ಟವ್ರು 164 164 ಹೇಳಿಕೆ ಕೊಟ್ಬಿಟ್ಟು ಅಲ್ಲಿ ಹೋಗ್ತಾರೆ. ಅದೇ ಇವಾಗ ಚರ್ಚೆ ಆಗ್ತಿರ ಸರ್, ಹಂಗೆ ಭೇಟಿಗೆ ಅವಕಾಶ ಆಗುತ್ತಾ, ಕೊಡ್ಬೋದಾ ಅಂತ? ನಂಗೆ ಭೇಟಿಗೆ ಕೊಡ್ಬೋದಾ ಇಲ್ವಾ ಗೊತ್ತಿಲ್ಲ, ಕಾನೂನು ಪ್ರಕಾರ ಏನೋ ಗೊತ್ತಿಲ್ಲ. ಸರಿ, ಅವ್ರು ಭೇಟಿ ನಡೆದದ್ದು ಕುತೂಹಲ ಈಗ ಏನಂತ, ಯಾಕಂದ್ರೆ ಭೇಟಿ 164 ಆದ್ರಿಂದ ಆಗಿದ್ರೆ ನ್ಯಾಯಮೂರ್ತಿಗಳ ಮುಂದದು ಆಗಿದೆ ಅವ್ರು ಹೇಳಿ. ಸರಿ, ಇನ್ನು FSL ರಿಪೋರ್ಟಲ್ಲಿ ಇನ್ನಷ್ಟು ನಟಿ ಪವಿತ್ರ ಗೌಡ ಚಪ್ಪಲಿ ಮೇಲೇನೂ ಅದೇನೋ ರಕ್ತದ ಕಲೆ ಇದೆಯಂತೆ, ಬಿಯರ್ ಬಾಟಲ್ ಮೇಲೆ ಇದೆಯಂತೆ, ಆರೋಪಿಯೊಬ್ಬನ ಫಿಂಗರ್ ಪ್ರಿಂಟ್ ಕೂಡ ಸಖತ್ ತಗಲಾಕೊಂಡಿದೆಯಂತೆ.